ವೀಕ್ಷಕರೇ, ಮೊನ್ನೆಯಿಂದ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಮತ್ತು ಮಿಂಚು ಅವರ ನಡುವೆ ಸಾಕಷ್ಟು ಜಗಳ ನಡೆಯುತ್ತಿದ್ದು, ಒಬ್ಬರು ಇನ್ನೊಬ್ಬರ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದು, ಮಿಂಚು ಅವರು ಮಡೆನೂರು ಮನು ಮತ್ತು ಕಾಮಿಡಿ ಕಿಲಾಡಿ ಖ್ಯಾತಿಯ ಅಪ್ಪಣ್ಣ ಮೇಲೆ ಸಾಕಷ್ಟು ಆರೋಪಗಳನ್ನ ಹೊರಿಸಿದ್ರೆ, ಇತ್ತ ಮಡೆನೂರು ಮನು ನಾವು ಯಾವುದೇ ರೀತಿಯ ಅತ್ಯಾಚಾರ ಮಾಡಿಲ್ಲ, ಎಲ್ಲವೂ ಕೂಡ ಮಿಂಚು ಅವರ ಇಚ್ಛೆಯಂತೆ ಆಗಿದೆ ಅಂತ ಹೇಳಿಕೆಯನ್ನ ನೀಡ್ತಿದ್ದು, ಸದ್ಯ ಮಡೆನೂರು ಮನು ಮೇಲೆ ಪೊಲೀಸ್ ಕೇಸ್ ಕೂಡ ದಾಖಲಾಗಿದ್ದು, ಸದ್ಯ ಅರೆಸ್ಟ್ ಆಗಿರುವ ಮಡೆನೂರು ಮನು ಅವರಿಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕಾಮಿಡಿ ಕಿಲಾಡಿಗಳು ಸೀಸನ್ 2 ಕಂಟೆಸ್ಟೆಂಟ್ಗಳ ನಡುವೆ ಇಷ್ಟೆಲ್ಲ ಗಲಾಟೆ ನಡೀತಿದ್ದು, ಇದು ಕಾಮಿಡಿ ಕಿಲಾಡಿಗಳು ಪ್ರೊಡಕ್ಷನ್ ಹೌಸ್ಗೆ ತುಂಬಾನೇ ಸಮಸ್ಯೆಯನ್ನು ಉಂಟು ಮಾಡಿದ್ದು, ಇದೀಗ ಅದೇ ಕಾಮಿಡಿ ಕಿಲಾಡಿಗಳು ಶೋನ ಮತ್ತೊಬ್ಬ ನಟಿಯ ವಿಡಿಯೋ ಒಂದು ಸಾಮಾಜಿಕ ತಾಣಗಳಲ್ಲಿ ಹರಿದಾಡ್ತಿದ್ದು, ಕಾಮಿಡಿ ಕಿಲಾಡಿಗಳು ಕಂಟೆಸ್ಟೆಂಟ್ಗಳಿಂದ ತಮ್ಮ ಮೇಲೆ ಅತ್ಯಾಚಾರ ಆಗಿರುವ ಬಗ್ಗೆ ಲೈವ್ ವಿಡಿಯೋವನ್ನ ಮಾಡಿ ಸಾಮಾಜಿಕ ತಾಣಗಳಲ್ಲಿ ಹರಿಬಿಟ್ಟಿದ್ದು, ಕಾಮಿಡಿ ಕಿಲಾಡಿಗಳು ಎಂಟೈರ್ ಶೋನ ಮೇಲೆಯೇ ದೊಡ್ಡ ಸಂಶಯವನ್ನ ಉಂಟು ಮಾಡ್ತಿದೆ. ಹೌದು ವೀಕ್ಷಕರೇ, ಕಾಮಿಡಿ ಕಿಲಾಡಿಯ ಕಂಟೆಸ್ಟೆಂಟ್ ನಟಿಯೊಬ್ಬರು ಈ ರೀತಿ ವಿಡಿಯೋವನ್ನ ಸಾಮಾಜಿಕ ತಾಣಗಳಲ್ಲಿ ಹಂಚಿಕೊಂಡಿದ್ದು, ಇದರಲ್ಲಿ ತುಂಬಾನೇ ಕೆಟ್ಟ ಮಾತುಗಳಿರುವ ಕಾರಣ, ಹಾಗೇನೆ ಇದಕ್ಕೆ ಕೆಲ ಕಾನೂನು ಅಡ್ಡಿ ಕೂಡ ಇರೋದ್ರಿಂದ ಈ ಒಂದು ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಶೇರ್ ಮಾಡೋದಿಕ್ಕೆ ಆಗ್ತಿಲ್ಲ. ಆದ್ರೆ ಈ ನಟಿ ಕಾಮಿಡಿ ಕಿಲಾಡಿ ಕಂಟೆಸ್ಟೆಂಟ್ ಒಬ್ಬರ ಹೆಸರನ್ನ ಎತ್ತಿದ್ದು, ನಿರ್ಮಾಪಕರೊಬ್ಬರ ಹೆಸರನ್ನ ಕೂಡ ಎತ್ತಿದ್ದಾರೆ. ಇವರಿಬ್ರು ಕೂಡ ಸೇರಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ನಟಿ ತಮ್ಮ ವಿಡಿಯೋದಲ್ಲಿ ಹೇಳಿಕೊಂಡಿದ್ದು, ನಿಜವಾಗ್ಲೂ ಈ ನಟಿಯ ಮೇಲೆ ದೌರ್ಜನ್ಯ ನಡೆದಿದ್ರೆ ಇವರಿಗೆ ಖಂಡಿತವಾಗಿಯೂ ನ್ಯಾಯ ಸಿಗಬೇಕು ಅನ್ನೋರು ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.